ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಹಿಂದಿನ ವಿಡಿಯೋದಲ್ಲಿ ನಾಡಿದ್ದು ನಡೆಯುವಂತಹ ಸಮಾಜಶಾಸ್ತ್ರ 2024-25ನೇ ಸಾಲಿನ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಾಗೆ 10 ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದನ್ನು ಓದ್ಕೊಳ್ಬೇಕು ಅಂತ ನಾನು ಮುಂಚೆನೇ ಕೊಟ್ಟಿದ್ದೆ. ಕಾರಣ ನಿಮ್ಮ ಹತ್ರ ಕೂಡ ಉತ್ತರ ಇರುತ್ತೆ, ನೀವು ಓದ್ಕೊಳ್ಬಹುದು, ಪ್ರಿಪೇರ್ ಆಗಬಹುದು ಅನ್ನುವಂಥ ಕಾರಣಕ್ಕೆ 10 ಅಂಕಕ್ಕೆ ಕೇಳುವಂತಹ ಟೋಟಲ್ ಆಗಿ 14 ಬಹುಮುಖ್ಯ ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಕೊಡುವಾಗ ಒಂದು ಮಾತು ಹೇಳಿದ್ದೆ, ಇದರಲ್ಲಿರುವಂಥ ಎಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟು. ಕೆಲವೊಂದು ಟಾಪಿಕ್ಕು 5 ಅಂಕಕ್ಕೂ ಕೂಡ ಕೇಳುವಂಥ ಚಾನ್ಸಸ್ಸು ತುಂಬಾ ಇದೆ. ಇಲ್ಲಿರುವ ಪ್ರಶ್ನೆಗಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಈ ಪ್ರಶ್ನೆಗಳನ್ನು ಓದ್ಕೊಂಡು ಉಳಿದ ಪ್ರಶ್ನೆಗಳಿಗೆ ಬೇಕಿದ್ರೆ ರೆಡಿ ಆಗಬಹುದು. ಇದಿಷ್ಟು ಕೂಡ ಬಹುಮುಖ್ಯವಾದ ಪ್ರಶ್ನೆಗಳು ಅನ್ನೋದನ್ನು ಹೇಳಿದ್ದೆ. ಸೊ ಎಲ್ಲ ಮಕ್ಕಳ ಹತ್ರ ಆನ್ಸರ್ ಇರಲ್ಲ ಅನ್ನುವಂತಹ ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ ಆದಷ್ಟು 10 ಅಂಕದ ಬಹುಮುಖ್ಯ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿ ಕಂಪ್ಲೀಟಾಗಿ ಉತ್ತರವನ್ನು ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಪೀಠಿಕೆಯನ್ನು ಯಾವ ರೀತಿಯಾಗಿ ಬರಿಬೇಕು, ಆನಂತರ ಆ ಒಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳೇನಿರುತ್ತೆ ಅದನ್ನು ನಾನು ಕೊಡ್ತೀನಿ ಮಕ್ಕಳೇ. ಆ ಪಾಯಿಂಟ್ಸ್ಗಳನ್ನ ವಿವರಣೆ ಸಹಿತ ನೀವು ಬರೆಯೋದು ನಿಮ್ಮ ಕೆಲಸ ಆಗುತ್ತೆ. ಇಲ್ಲಿ ನಾನು ಮೊದಲ ಪ್ರಶ್ನೆ ಬಹುಮುಖ್ಯವಾಗಿ ಜಾತಿಯನ್ನು ವ್ಯಾಖ್ಯಾನಿಸಿ ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ ಏನಿದೆ, ಈ ಒಂದು ಪ್ರಶ್ನೆಯನ್ನು ತಗೊಳ್ತಾ ಇದ್ದೀನಿ. ಇಲ್ಲಿರುವ ಅಷ್ಟು ಪ್ರಶ್ನೆಗೂ ಉತ್ತರವನ್ನು ಕೊಡ್ತೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ಪ್ಲಸ್ ಯಾವುದಕ್ಕಿರುತ್ತೋ ಅದು ಇನ್ನೂ ಜಾಸ್ತಿ ಇಂಪಾರ್ಟೆಂಟ್ ಅಂತ ಆಗುತ್ತೆ. ಹಾಗಾಗಿ ಜಾತಿಯನ್ನು ವ್ಯಾಖ್ಯಾನಿಸಿ ಜಾತಿಯ ಸಾಂಪ್ರದಾಯಿಕ ಲಕ್ಷಣಗಳನ್ನು ವಿವರಿಸಿ, ಈ ಒಂದು ಪ್ರಶ್ನೆಗೆ ಯಾವ ರೀತಿಯಾಗಿ ಪೀಠಿಕೆ ಬರಿಬೇಕು, ಯಾವ ಪಾಯಿಂಟ್ಗಳನ್ನ ಕವರ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಜಾತಿಯನ್ನು ಅನೇಕರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ದಾರೆ. ಜಾತಿ ಎಂಬುದು ಸಾಮಾನ್ಯ ಹೆಸರು, ಪುರಾಣ, ಪುರುಷನೊಬ್ಬನ ಮೂಲವುಳ್ಳ ವಂಶಾವಳಿಯ ಆಧಾರ, ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪಿ ಸಮುದಾಯ. ಜಾತಿಯು ಒಂದು ಸಂಕೀರ್ಣವಾದ ಸಾಮಾಜಿಕ ವ್ಯವಸ್ಥೆಯಾಗಿದೆ. ಹುಟ್ಟಿನಿಂದ ಜಾತಿಯನ್ನು ನಿರ್ಧರಿಸುತ್ತಾರೆ, ಸಾಮಾಜಿಕ ನಿಯಮಗಳಿಂದ ಬಂಧಿತರಾಗಿರುತ್ತಾರೆ. ಜಾತಿಯು ಅನುವಂಶೀಯವಾಗಿರುತ್ತದೆ. ಭಾರತದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರಾದ ಡಾಕ್ಟರ್ GS ಗುರಿಯೇರವರು ಜಾತಿಯ ಪ್ರಮುಖ ಸಾಂಪ್ರದಾಯಿಕ ಲಕ್ಷಣಗಳನ್ನು ತಿಳಿಸಿದ್ದಾರೆ. ಲಕ್ಷಣಗಳಿಗೆ ನೀವು ಇದಿಷ್ಟು ಪಾಯಿಂಟ್ಸನ್ನು ಕವರ್ ಮಾಡಲೇಬೇಕು. ಗೌರ್ಮೆಂಟ್ ಕೀ ಆನ್ಸರಲ್ಲೂ ಕೂಡ ಇದೇ ಪಾಯಿಂಟ್ಸ್ಗಳಿದೆ. ಹಾಗಾಗಿ ಮೊದಲನೇ ಲಕ್ಷಣ, ಜಾತಿಯು ಸಮಾಜದ ಹೋಳಾದ ಭಾಗವಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಇದು ಸಪ್ರೇಟ್ ಪಾಯಿಂಟು. ಅಂದರೆ ನೀವು ಈ ಒಂದು ಪಾಯಿಂಟನ್ನು ವಿವರಣೆ ಕೊಡುವಾಗ ಈ ಪಾಯಿಂಟನ್ನು ಬರೀಬಹುದು, ಅಥವಾ ಇದಿಷ್ಟು ಪಾಯಿಂಟನ್ನು ಡೈರೆಕ್ಟಾಗಿ ಬರೆದು ಉಳಿದಿರೋ ಪಾಯಿಂಟಿಗೆ ವಿವರಣೆಯನ್ನು ಕೊಡಬಹುದು. ತಾತ್ಕಾಲಿಕವಾಗಿ ಅಥವಾ ಶಾಶ್ವತವಾಗಿ ಜಾತಿಯಿಂದ ಹೊರಹಾಕುವುದು, ದಂಡ ವಿಧಿಸುವುದು, ಜಾತಿಯ ಸದಸ್ಯರಿಗೆ ಊಟ ಹಾಕುವುದು, ದೈಹಿಕ ದಂಡನೆ, ಇವೆಲ್ಲ ಅಂಶಗಳಿಂದ ಜಾತಿಯು ಸಮಾಜದ ಹೋಳಾದ ಭಾಗವಾಗಿದೆ. ಎರಡನೇ ಲಕ್ಷಣ, ಏಣಿ ಶ್ರೇಣಿಯುತವಾದುದು. ಮೂರನೇ ಲಕ್ಷಣ, ಆಹಾರ ಮತ್ತು ಸಾಮಾಜಿಕ ಸಂಸರ್ಗಗಳಿಗೆ ಸಂಬಂಧಿಸಿದ ನಿರ್ಬಂಧಗಳು, ನಾಗರಿಕ ಮತ್ತು ಧಾರ್ಮಿಕ ಅನರ್ಹತೆಗಳು ಮತ್ತು ವಿವಿಧ ವರ್ಗದವರಿಗಿದ್ದ ಸೌಲಭ್ಯಗಳು, ವೃತ್ತಿ ಸಂಬಂಧಿತ ನಿರ್ಬಂಧಗಳು, ವೈವಾಹಿಕ ನಿರ್ಬಂಧಗಳು. ಇದಿಷ್ಟು ಪಾಯಿಂಟು, ಅಲ್ಲಿಗೆ 6 ಪಾಯಿಂಟ್ ಆಯಿತು, ನೆನ್ಪಿಟ್ಕೊಳ್ಳಿ. ಈ 6 ಪಾಯಿಂಟನ್ನು ನೀವು ಸಿಂಪಲ್ಲಾಗಿ ವಿವರಣೆ ಸಹಿತ ಬರೆದಿದ್ದೇ ಆದರೆ 10 ಅಂಕಗಳು ನಿಮಗೆ ಸಿಗುತ್ತೆ. 10 ಅಂಕಗಳನ್ನು ಯಾವ ರೀತಿಯಾಗಿ ಕೊಡ್ತಾರೆ ಅಂತ ಹೇಳಿದ್ರೆ, ನೀವಿಲ್ಲಿ ಜಾತಿ ಪದ್ಧತಿಯನ್ನು ಏನು ವ್ಯಾಖ್ಯಾನಿಸ್ತೀರಿ ಅದಕ್ಕೆ, ಅಂದರೆ ಜಾತಿ ಪದ್ಧತಿಯ ಅರ್ಥವನ್ನು ಬರೆದು ಪೀಠಿಕೆ ರೀತಿ ಏನು ಬರೀತೀರಿ ಅದಕ್ಕೆ 2 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟು ನೀವಿಲ್ಲಿ ಇಷ್ಟು ಪಾಯಿಂಟ್ಸ್ ಬರೆದಿರ್ತೀರಲ್ಲ, ಬರೀ ಪಾಯಿಂಟ್ಸ್ ಬರೆದು ಬಂದರೆ ಆ ಪಾಯಿಂಟಿಗೆ 3 ಮಾರ್ಕ್ಸನ್ನು ಕೊಡ್ತಾರೆ. ಆ ಪಾಯಿಂಟ್ಸನ್ನು ನೀವು ವಿವರಣೆ ಸಹಿತ ಬರೆದ್ರೆ ಅದಕ್ಕೆ 5 ಮಾರ್ಕ್ಸ್, ಅಲ್ಲಿಗೆ ಟೋಟಲ್ ಆಗಿ 10 ಅಂಕಗಳು ಸಿಗುತ್ತೆ. ಎರಡನೇ 10 ಅಂಕದ ಬಹುಮುಖ್ಯ ಪ್ರಶ್ನೆ, ಭಾರತದ ಜನಸಂಖ್ಯಾಶಾಸ್ತ್ರದ ಅರ್ಥವನ್ನು ಬರೆಯಿರಿ ಮತ್ತು ಅದರ ಲಕ್ಷಣಗಳನ್ನು ವಿವರಿಸಿ ಅಂತ ಕೇಳ್ತಾರೆ ಪ್ರಶ್ನೆ. ಅಥವಾ ಜನಸಂಖ್ಯಾಶಾಸ್ತ್ರವನ್ನು ವ್ಯಾಖ್ಯಾನಿಸಿ ಹಾಗೂ ಅದರ ಲಕ್ಷಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳ್ತಾರೆ. ಅಥವಾ ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಅಂತ ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳಿದರೂ ಕೂಡ 10 ಅಂಕದ ಪ್ರಶ್ನೆ ಆಗಿರೋದ್ರಿಂದ ಅರ್ಥವನ್ನು ಬರೆದುಬಿಟ್ಟೆ ನೀವು ಉತ್ತರವನ್ನು ಶುರು ಮಾಡಬೇಕು. ಜನಸಂಖ್ಯಾಶಾಸ್ತ್ರದ ಅರ್ಥವನ್ನು ವ್ಯಾಖ್ಯಾನಿಸಿ ಅಂತ ಕೇಳೋದ್ರಿಂದ ಯಾವ ರೀತಿಯಾಗಿ ಬರಿಬೇಕು ನೋಡ್ಕೊಳ್ಳಿ. ಜನಸಂಖ್ಯಾಶಾಸ್ತ್ರವು ಜನಸಂಖ್ಯೆಯ ವ್ಯವಸ್ಥಿತ ಅಧ್ಯಯನವಾಗಿದೆ. ಇದು ಜನಸಂಖ್ಯೆಯ ಗಾತ್ರ, ಜನನ, ಮರಣ ಮತ್ತು ವಲಸೆಯ ಪ್ರಕಾರಗಳು, ಸ್ತ್ರೀ ಪುರುಷರ ಸಾಪೇಕ್ಷ ಪ್ರಮಾಣವನ್ನೊಳಗೊಂಡಂತೆ ಮತ್ತು ವಿವಿಧ ವಯೋಮಾನಗಳಿಗೆ ಸಂಬಂಧಿಸಿದಂತೆ ಜನಸಮೂಹದ ರಚನೆ ಹಾಗೂ ಸಂಯೋಜನೆ ಮುಂತಾದ ಅಂಶಗಳಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಮತ್ತು ಒಲವುಗಳನ್ನು ಅಭ್ಯಸಿಸುತ್ತದೆ. ನೆಕ್ಸ್ಟು ಲಕ್ಷಣಗಳಲ್ಲಿ ಟೋಟಲ್ ಆಗಿ 7 ಪಾಯಿಂಟ್ ಇದೆ.
ಈ 7 ಪಾಯಿಂಟನ್ನು ಕೂಡ ನೀವು ವಿವರಣೆ ಸಹಿತ ಬರಿಬೇಕಾಗತ್ತೆ. ಆ ನಂತರ ಆ ಒಂದು ಕಾನ್ಸೆಪ್ಟ್ ಮುಗಿದ ನಂತರ ಅದಕ್ಕೊಂದು ಉಪಸಂಹಾರ, ಅಂದರೆ ಆ ಕಾನ್ಸೆಪ್ಟನ್ನು ಎಂಡ್ ಮಾಡೋದು. ಜನಸಂಖ್ಯಾಶಾಸ್ತ್ರದ ಬಗ್ಗೆ ಒಂದು ಕಾನ್ಸೆಪ್ಟ್ ಎಂಡ್ ಮಾಡೋದಕ್ಕೆ ಉಪಸಂಹಾರ ಹೇಳ್ತೀವಿ. ಹಾಗಾದರೆ ಭಾರತದ ಜನಸಂಖ್ಯಾ ಚಿತ್ರಣದ ಪ್ರಮುಖ ಲಕ್ಷಣಗಳು ಯಾವುದು? ಓಕೆನಾ? ನಿಮಗೆ ಇಲ್ಲಿ ವಿವರಣೆ ಬೇಕು ಅಂತ ಹೇಳಿದರೆ ಇಲ್ಲೇ ಪಾಸ್ ಮಾಡಿ ತಗೊಳ್ಳಿ. ಮೊದಲ ಒಂದು ಜನಸಂಖ್ಯಾ ಚಿತ್ರಣದ ಲಕ್ಷಣ ಭಾರತೀಯ ಜನಸಮೂಹದ ಗಾತ್ರ ಮತ್ತು ಬೆಳವಣಿಗೆ. ಭಾರತೀಯ ಜನಸಮೂಹದ ಗಾತ್ರ ಮತ್ತು ಬೆಳವಣಿಗೆ. ಎರಡನೇ ಪಾಯಿಂಟು ಭಾರತೀಯ ಜನಸಮೂಹದ ವಯೋರಚನೆ. ಭಾರತೀಯ ಜನಸಮೂಹದ ವಯೋರಚನೆ. ಭಾರತದಲ್ಲಿ ಕುಸಿಯುತ್ತಿರುವಂತಹ ಲಿಂಗಾನುಪಾತ. ಭಾರತದಲ್ಲಿ ಕುಸಿಯುತ್ತಿರುವ ಲಿಂಗಾನುಪಾತ. ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ. ಭಾರತೀಯ ಜನಸಮೂಹದಲ್ಲಿ ಹೆಚ್ಚುತ್ತಿರುವ ಸಾಕ್ಷರತಾ ಪ್ರಮಾಣ. ಹೆಚ್ಚುತ್ತಿರುವ ಗ್ರಾಮ ನಗರ ವ್ಯತ್ಯಾಸಗಳು. ಹೆಚ್ಚುತ್ತಿರುವ ಗ್ರಾಮ ನಗರ ವ್ಯತ್ಯಾಸಗಳು. ಹಾಗೂ 6ನೇ ಪಾಯಿಂಟು ಭಾರತೀಯ ಜನಸಮೂಹದಲ್ಲಿ ಜನನ ಮತ್ತು ಮರಣ ದರ ಪ್ರಮಾಣ. ಭಾರತೀಯ ಜನಸಮೂಹದಲ್ಲಿ ಜನನ ಮತ್ತು ಮರಣ ದರ ಪ್ರಮಾಣ. ಇಲ್ಲಿ ಟೋಟಲ್ ಆಗಿ ನಾನು ಬರೆದಿರೋದ್ರಲ್ಲಿ 7 ಪಾಯಿಂಟ್ ಇದೆ. ನೀವು 6 ಪಾಯಿಂಟನ್ನು ಬರೆದು ವಿವರಣೆ ಬರೆದರೆ ಸಾಕಾಗತ್ತೆ. ಉಪಸಂಹಾರ ನೋಡ್ಕೊಳ್ಳಿ. ಭಾರತದಲ್ಲಿ ತೀವ್ರಗತಿಯಲ್ಲಿ ಹೆಚ್ಚಳವಾಗುತ್ತಿರುವ ಜನಸಂಖ್ಯೆಯನ್ನು ನಿಯಂತ್ರಿಸಲು ಭಾರತ ಸರ್ಕಾರವು ರೂಪಿಸಿದ ಜನಸಂಖ್ಯಾ ನೀತಿಯ ಕಾರ್ಯಕ್ರಮಗಳ ಕುರಿತು ಜನತೆಯಲ್ಲಿ ಜಾಗೃತಿಯನ್ನು ಮೂಡಿಸುವುದು ಅತ್ಯವಶ್ಯಕವಾಗಿದೆ. ಇಲ್ಲದಿದ್ದರೆ ಭಾರತವು ಮುಂಬರುವ ದಿನಗಳಲ್ಲಿ ಜನಸಂಖ್ಯಾ ಸ್ಫೋಟದ ಭಯಾನಕವಾದ ಭೀತಿಯನ್ನು ಎದುರಿಸಬೇಕಾಗುತ್ತದೆ ಅಂತ ಬರಿಬೇಕು. ಮುಂದಿನ ಒಂದು ಬಹುಮುಖ್ಯ ಪ್ರಶ್ನೆ, ಏಕತೆ ಎಂದರೇನು? ಏಕತೆಯ ಅಂಶಗಳನ್ನು ವಿವರಿಸಿ ಅಂತ ಇದೆ. ಏಕತೆ ಎಂದರೆ ಐಕ್ಯತೆ, ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನು ಸೂಚಿಸುತ್ತದೆ. ವಿವಿಧತೆಯಲ್ಲೂ ನಾವೆಲ್ಲ ಒಂದೇ ಎಂಬ ಭಾವನೆಯೇ ಏಕತೆ. ಭಾರತದಲ್ಲಿರುವ ಎಲ್ಲ ನಿವಾಸಿಗಳು ನಾವೆಲ್ಲರೂ ಒಂದೇ ಎಂಬ ಭಾವನೆ ಇರುವುದರ ಜೊತೆಗೆ ಭಾರತೀಯ ಸಂಸ್ಕೃತಿಯೂ ಸಹ ಈ ಮೂಲಭೂತ ಗುಣವನ್ನು ಉಳಿಸಿಕೊಂಡು ಬಂದಿದೆ. ಭಾರತದ ವೈಶಿಷ್ಟ್ಯತೆಯೇ ವೈವಿಧ್ಯತೆಯಲ್ಲಿ ಏಕತೆ. ಹಾಗಾದರೆ ಏಕತೆಯ ಅಂಶಗಳು ಅಥವಾ ವಿಧಗಳು ಯಾವುದು ಅಂತ ಹೇಳಿದ್ರೆ ಪ್ರಾಂತೀಯ ಐಕ್ಯತೆ, ಭಾಷಾ ಐಕ್ಯತೆ, ಧಾರ್ಮಿಕ ಐಕ್ಯತೆ, ಸಾಂಸ್ಕೃತಿಕ ಐಕ್ಯತೆ. ಮೊದಲನೇದಾಗಿ ಭೌಗೋಳಿಕ ಇಲ್ಲವೇ ಪ್ರಾಂತೀಯ ಏಕತೆ ಏನಿದೆ ಇದನ್ನು ವಿವರಣೆ ಸಹಿತ ಬರಿಬೇಕು. ಆನಂತರ ಭಾಷಾ ಏಕತೆಯನ್ನು ಕೂಡ ವಿವರಣೆ ಸಹಿತ ಬರಿಬೇಕು. ಆನಂತರ ಧಾರ್ಮಿಕ ಏಕತೆ. ನೆಕ್ಸ್ಟು ಸಾಂಸ್ಕೃತಿಕ ಏಕತೆ. ಅದಾದ ನಂತರ ಈ 4 ಪಾಯಿಂಟನ್ನು ವಿವರಣೆ ಸಹಿತ ಬರೆದ ನಂತರ ಉಪಸಂಹಾರವನ್ನು ಮಾಡಬೇಕು. ಈ ಮೇಲಿನ ವಿವರಣೆಯಿಂದ ಸ್ಪಷ್ಟವಾಗುವುದೇನೆಂದರೆ ಭಾರತೀಯ ಸಮಾಜವು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ಪ್ರಪಂಚದಲ್ಲಿಯೇ ವಿಶಿಷ್ಟವಾದ ಸಮಾಜವಾಗಿದೆ. ಒಟ್ಟಿನಲ್ಲಿ ಭಾರತೀಯ ಸಂಸ್ಕೃತಿಯು ಜಗತ್ತಿನಲ್ಲಿಯೇ ಬಹಳ ಸಮೃದ್ಧ ಹಾಗೂ ವೈವಿಧ್ಯಪೂರ್ಣವಾದುದು ಅಂತ ಬರಿಬೇಕು. ಮುಂದಿನ ಒಂದು ಬಹುಮುಖ್ಯ ಪ್ರಶ್ನೆ, ಭಾರತದಲ್ಲಿ ಕಾಣುವ ವೈವಿಧ್ಯತೆಯ ಅಂಶಗಳನ್ನು ಬರೆಯಿರಿ ಅಥವಾ ಅಂಶಗಳನ್ನು ವರ್ಣಿಸಿ ಅಥವಾ ವಿಧಗಳನ್ನು ಬರೆಯಿರಿ ಅಂತ ಕೇಳ್ತಾರೆ. ಭಾರತದಲ್ಲಿ ವೈವಿಧ್ಯತೆಯು ಬೇರೆಲ್ಲ ದೇಶಕ್ಕಿಂತ ವಿಶಿಷ್ಟವಾದುದಾಗಿದೆ. ಪ್ರಪಂಚದ ಇನ್ಯಾವುದೇ ದೇಶದಲ್ಲಿ ಇಷ್ಟೊಂದು ವೈವಿಧ್ಯತೆಯನ್ನು ಕಾಣಲಾಗುವುದಿಲ್ಲ. ಆದುದರಿಂದ ಭಾರತವನ್ನು ಜಗತ್ತಿನ ಸೂಕ್ಷ್ಮ ರೂಪ ಎಂದು ಕರೆಯಲಾಗಿದೆ. ವೈವಿಧ್ಯತೆಯ ವಿಧಗಳು. ಎಲ್ಲ ರೀತಿ ಪಾಯಿಂಟ್ ಒಂದೇ ರೀತಿ ಇದೆ. ಈ ಒಂದು ಅಧ್ಯಾಯವನ್ನು ಓದ್ಕೊಳ್ಳೋದು ನಿಮಗೆ ಈಸಿ, ಓನಾಗಿ ಕೂಡ ಬರಿಬಹುದು. ವೈವಿಧ್ಯತೆಯ ವಿಧಗಳು: ಪ್ರಾಂತೀಯ ವೈವಿಧ್ಯತೆ, ಭಾಷಾ ವೈವಿಧ್ಯತೆ, ಧಾರ್ಮಿಕ ವೈವಿಧ್ಯತೆ, ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ. ಬೇರೆ ಬೇರೆ ಪ್ರದೇಶಗಳಿದ್ರೂ ಕೂಡ ವೈವಿಧ್ಯತೆ ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ. ಬೇರೆ ಬೇರೆ ಭಾಷೆ ಇದ್ದರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ. ಬೇರೆ ಬೇರೆ ಧರ್ಮದವರಾಗಿದ್ದು ಬೇರೆ ಬೇರೆ ಆಚರಣೆಗಳಿದ್ದರೂ ಕೂಡ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ. ಸಾಂಸ್ಕೃತಿಕ ಮತ್ತು ಜನಾಂಗೀಯ ವೈವಿಧ್ಯತೆ ಇದ್ದರೂ ಸಹ ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವನೆಯನ್ನು ಹೊಂದಿರುವಂತಹ ದೇಶ ಭಾರತ. ಹಾಗಾಗಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸಿರುವ ರಾಷ್ಟ್ರವೆಂದು ಭಾರತ ಹೆಸರಾಗಿದೆ. ಈ ರೀತಿಯಾಗಿ ಉಪಸಂಹಾರವನ್ನು ಮಾಡಬೇಕು. ಈ 4 ಪಾಯಿಂಟು ತುಂಬಾ ಮುಖ್ಯ.
ಮುಂದಿನ ಒಂದು ಪ್ರಶ್ನೆ, ಕೊಳಚೆ ಪ್ರದೇಶ ಎಂದರೇನು? ಕೊಳಚೆ ಪ್ರದೇಶದ ಲಕ್ಷಣಗಳನ್ನು ವಿವರಿಸಿ ಅಂತ ಪ್ರಶ್ನೆಯನ್ನು ಕೇಳ್ತಾರೆ. ಈ ಒಂದು ಪ್ರಶ್ನೆಯನ್ನು ನಿಮ್ಮ ಸೀನಿಯರ್ಸ್ ಅಂದರೆ 2024ರ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದರು. ಹಾಗಾಗಿ ಇದು ಬಹುಮುಖ್ಯ ಪ್ರಶ್ನೆನೇ ಆಗಿರುತ್ತೆ. ಕೊಳಚೆ, ಇಲ್ಲಿಂದ ಉತ್ತರವನ್ನು ಶುರು ಮಾಡಬೇಕು. ಅರ್ಥ: ಕೊಳಚೆ ಪ್ರದೇಶ ಎಂದರೆ ಶಿಥಿಲ ಕಟ್ಟಡಗಳು, ಜನದಟ್ಟಣೆ, ಅಸಮರ್ಪಕ ಕಟ್ಟಡಗಳು, ಕಿರಿದಾದ ಓಣಿಗಳು, ಅಸಮರ್ಪಕ ಗಾಳಿ, ಬೆಳಕು, ಶೌಚಾಲಯ ಮತ್ತು ಸ್ನಾನಗೃಹಗಳ ಅಭಾವ ಒಂದು ಲಕ್ಷಣವಿರುವುದೇ ಕೊಳಚೆ ಪ್ರದೇಶ. ಹಾಗಾದರೆ ಕೊಳಚೆ ಪ್ರದೇಶದ ಲಕ್ಷಣಗಳು ಯಾವುದು? ಇಲ್ಲಿ ನೋಡಿ ಕೊಟ್ಟಿದ್ದಾರೆ ನಿಮಗೆ. ಮಾರ್ಕ್ಸ್ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದನ್ನು 2 ಮಾರ್ಕ್ಸು ನೀವು ಬರೆದಿರುವಂತಹ ಅರ್ಥಕ್ಕೆ, 3 ನೀವು ಬರೆದಿರುವಂತಹ ಪಾಯಿಂಟಿಗೆ, ಇನ್ನು 5 ಅದಕ್ಕೆ ವಿವರಣೆ. ಇಲ್ಲಿ ಕೊಳಚೆ ಪ್ರದೇಶದ ಲಕ್ಷಣಗಳು: ಶಿಥಿಲ ಮತ್ತು ವಾಸಕ್ಕೆ ಯೋಗ್ಯವಲ್ಲದ ಕಟ್ಟಡಗಳಿರುತ್ತೆ. ಕೊಳಚೆ ಪ್ರದೇಶದಲ್ಲಿ ವಿವರಣೆ ಕೊಡಬೇಕು. ಅತಿಯಾದ ಜನಸಾಂದ್ರತೆ ಮತ್ತು ಮನೆಗಳು ಇರುತ್ತೆ, ವಿವರಣೆ ಕೊಡಬೇಕು. ಕೊಳಚೆ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುತ್ತೆ, ಸರಿಯಾಗಿ ಮೂಲಭೂತ ಸೌಕರ್ಯಗಳು ಸಿಗೋದಿಲ್ಲ, ಅದರ ಬಗ್ಗೆ ವಿವರಣೆಯನ್ನು ಕೊಡಬೇಕು. ಸಾಮಾಜಿಕ ಪ್ರತ್ಯೇಕತೆ, ಕೊಳಚೆ ಪ್ರದೇಶದಲ್ಲಿರುವಂತಹ ಜನರ ಒಂದು ಸಾಮಾಜಿಕ ಪ್ರತ್ಯೇಕತೆಯ ಬಗ್ಗೆ ಒಂದಿಷ್ಟು ವಿವರಣೆಯನ್ನು ಬರಿಬೇಕು. ಇದಿಷ್ಟು ಬರೆದ್ರೆ ನಿಮಗೆ ಟೋಟಲ್ ಆಗಿ 10 ಅಂಕ ಸಿಗುತ್ತೆ. ಈ ಒಂದು ಪಾಯಿಂಟ್ಗಳನ್ನ ಕರೆಕ್ಟಾಗಿ ನೋಟ್ ಡೌನ್ ಮಾಡಿಟ್ಕೊಂಡು ಕಲಿಬೇಕು. ನಿಮಗೆ ಮುಂಚೆ ತೋರಿಸಿರುವಂತಹ ಪಾಯಿಂಟು ಉತ್ತರಗಳು ಗೌರ್ಮೆಂಟ್ ಕೀ ಆನ್ಸರ್ ಲಾಸ್ಟ್ ಇಯರ್ದು. ಸೊ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನಲ್ಲಿ ಯಾವ ರೀತಿ ಪಾಯಿಂಟ್ ಇರುತ್ತೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ, ಕೊಳಚೆ ಪ್ರದೇಶವೆಂದರೆ ಶಿಥಿಲ ಕಟ್ಟಡಗಳು, ಜನದಟ್ಟಣೆ, ಅಸಮರ್ಪಕ ಕಟ್ಟಡಗಳು, ಕಿರಿದಾದ ಓಣಿಗಳು, ಬೆಳಕು, ಶೌಚ ಮತ್ತು ಸ್ನಾನಗೃಹಗಳ ಅಭಾವ, ಸಮುದಾಯ ಸೌಕರ್ಯಗಳ ಕೊರತೆ, ಇವುಗಳಲ್ಲಿ ಯಾವುದೇ ಒಂದು ಲಕ್ಷಣವನ್ನು ಹೊಂದಿರುವ ಪ್ರದೇಶಗಳನ್ನು ನಾವೇನಂತ ಕರಿತೀವಿ? ಕೊಳಚೆ ಪ್ರದೇಶ ಅಂತ ಕರಿತೀವಿ. ಇವುಗಳನ್ನು ಕೆಳವರ್ಗದ, ನೆರೆಹೊರೆ, ಕಡಿಮೆ ಆದಾಯದ ಪ್ರದೇಶಗಳು, ಹಿಂದುಳಿದ ಪ್ರದೇಶಗಳು, ಅನಧಿಕೃತ ಪ್ರದೇಶ, ಹೀಗೆ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ. ಕೊಳಗೇರಿಗಳಲ್ಲಿ ಮುಖ್ಯವಾಗಿ ನಗರದ ಬಡ ಮತ್ತು ವಲಸೆ ಜನ, ಕೂಲಿ ಕೆಲಸ ಮಾಡುವವರು, ಬಡ ಕಾರ್ಮಿಕರು, ದಿನಗೂಲಿಗಳು, ಚಿಂದಿ ಆಯುವವರು, ತರಕಾರಿ ಮಾರುವವರು ಮುಂತಾದವರು ವಾಸಿಸುತ್ತಾರೆ. ನೋಡಿ ಇಲ್ಲಿ ಕೊಳಗೇರಿ ಎಂದರೇನು, ಕೊಳಗೇರಿಯ ಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿದ್ರು ಕೂಡ ಇದೇ ಒಂದು ಪ್ರಶ್ನೆ ಉತ್ತರ ಆಗಿರುತ್ತೆ. ಇಲ್ಲಿ ಕೊಳಗೇರಿ ಅಂತ ಬಂದಿದ್ದಕ್ಕಾಗಿ ನೆನಪಾಯಿತು, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಎಕ್ಸಾಮಲ್ಲಿ. ಲಕ್ಷಣಗಳು: ಶಿಥಿಲ ಮತ್ತು ವಾಸಕ್ಕೆ ಯೋಗ್ಯವಲ್ಲದ ಕಟ್ಟಡಗಳು ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡ್ಕೊಳ್ಳಿ. ಅತಿಯಾದ ಜನಸಾಂದ್ರತೆ ಮತ್ತು ಚಿಕ್ಕ ಮನೆಗಳು, ಮೂಲಭೂತ ಸೌಕರ್ಯಗಳ ಕೊರತೆ ಅಂತ ಹೇಳಿದ್ರೆ ಏನು ಅನ್ನೋದನ್ನು ನೋಡ್ಕೊಳ್ಳಿ. ಸಾಮಾಜಿಕ ಪ್ರತ್ಯೇಕತೆ ಅಂತ ಹೇಳಿದ್ರೆ ಏನು ಅನ್ನೋದನ್ನು ವಿವರಣೆ ನೋಡ್ಕೊಳ್ಳಿ. ಸೊ ಇದನ್ನು ನೀವಿಷ್ಟು ಬರೆದ್ರೆ ನಿಮಗೆ 10 ಅಂಕ ಸಿಗತ್ತೆ. ಮುಂದಿನ ಒಂದು ಬಹುಮುಖ್ಯ ಪ್ರಶ್ನೆ, ಇದು ಕೂಡ ನಿಮ್ಮ ಹೋದ ವರ್ಷ ಆ್ಯನುವಲ್ ಎಕ್ಸಾಮಿಗೆ ಕೇಳಿರುವಂತಹ ಪ್ರಶ್ನೆ, ತುಂಬ ಮುಖ್ಯವಾಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ 10 ಸಾಂವಿಧಾನಿಕ ಕ್ರಮಗಳನ್ನು ತಿಳಿಸಿ. ಇಲ್ಲಿ ಕ್ರಮಗಳನ್ನು ಬರೆದ್ರೆ ಸಾಕಾಗತ್ತೆ, ಆದರೆ ಆ ಕ್ರಮಗಳನ್ನು ಸರಿಯಾಗಿ ಬರಿಬೇಕು. ಯಾವ ಯಾವ ಕ್ರಮಗಳು ಅಂತ ಕರೆಕ್ಟಾಗಿ ಬರ್ಕೊಳ್ಬೇಕು. ಹಾಗಾದರೆ ಗೌರ್ಮೆಂಟ್ ಕೀ ಆನ್ಸರಲ್ಲಿ ಯಾವ ಪಾಯಿಂಟನ್ನು ಕವರ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ನೋಡಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಸಾಂವಿಧಾನಿಕ ಕ್ರಮಗಳು: ಸಂವಿಧಾನದ 15, 16, 17, 23, 25, 29, 46, 164, 325, 330, 332, 334, 335, 338, 339, 341, 342 ಇಷ್ಟು ಕಲಮುಗಳು ಇದೆ. ಇದರಲ್ಲಿ ಯಾವುದಾದರೂ 10ಕ್ಕೆ ವಿವರಣೆಯನ್ನು ನೀಡುವುದು ಅಂತ ಇದೆ. ಅಂದರೆ ಆ ಒಂದು ಕಲಮು ಏನು ಹೇಳುತ್ತೆ ಅಂತ ನೀವು ಬರಿಬೇಕು. ಫಸ್ಟು 15ನೇ ಕಲಮಿನ ಪ್ರಕಾರ ಭಾರತದ ಯಾವುದೇ ನಾಗರಿಕನನ್ನು ಧರ್ಮ, ಜನಾಂಗ, ಜಾತಿ, ಲಿಂಗ ಮುಂತಾದ ಆಧಾರಗಳ ಮೇಲೆ ತಾರತಮ್ಯ ಮಾಡುವಂತಿಲ್ಲ. ಸಾರ್ವಜನಿಕ ಪ್ರದೇಶಗಳಿಗೆ ಪ್ರವೇಶ ನಿರಾಕರಿಸುವಂತಿಲ್ಲ. ಇದು ಯಾವ ಕಲಮು ಹೇಳುತ್ತೆ? 15ನೇ ಕಲಮು. 16ನೇ ಕಲಮಿನ ಪ್ರಕಾರ ಸರ್ಕಾರದ ನೇಮಕಾತಿಗಳಲ್ಲಿ ಎಲ್ಲ ನಾಗರಿಕರು ಸಮಾನವಾದ ಅವಕಾಶವಿದೆ. 17ನೇ ಕಲಮು ಏನು ಹೇಳುತ್ತೆ? ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ. ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ್ಹ ಅಪರಾಧವಾಗಿದೆ ಅಂತ ಹೇಳುತ್ತೆ. 23ನೇ ಕಲಮು ಏನು ಹೇಳುತ್ತೆ? ಮಾನವ ಸಾಗಾಣಿಕೆ ಮತ್ತು ಬಲವಂತದ ದುಡಿಮೆ ಕಾನೂನು ಬಾಹಿರ. ಮಾನವ ಸಾಗಾಣಿಕೆ ಮತ್ತು ಬಲವಂತದ ದುಡಿಮೆ ಕಾನೂನು ಬಾಹಿರ. 25ನೇ ಬಿ ಕಲಮು ಏನು ಹೇಳುತ್ತೆ? ಸಾರ್ವಜನಿಕವಾದ ಯಾವುದೇ ಒಂದು ಹಿಂದೂ ಧಾರ್ಮಿಕ ಸಂಘಟನೆಗಳು ಎಲ್ಲ ಹಿಂದೂಗಳಿಗೆ ಮುಕ್ತ ಪ್ರವೇಶ ನೀಡುವುದು.
29ನೇ ಕಲಮು ಪರಿಶಿಷ್ಟ ಬುಡಕಟ್ಟುಗಳು ತಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸುವ ಹಕ್ಕು. 164ನೇ ಕಲಮು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಇತರೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯಕ್ಕೆ ಅವಕಾಶ. 325ನೇ ಕಲಮು ಏನು ಹೇಳುತ್ತೆ? ಎಲ್ಲ ಭಾರತೀಯ ನಾಗರಿಕರಿಗೂ ಮತದಾನದ ಹಕ್ಕು. ನೆಕ್ಸ್ಟು 330, 332, 334 ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. 330, 332, 334ನೇ ಕಲಮುಗಳಲ್ಲಿ ಲೋಕಸಭೆ, ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳಿಗೆ ಸ್ಥಾನಗಳ ಮೀಸಲಾತಿ ಅಂತ ಹೇಳುತ್ತೆ. ಕೊನೆಯದಾಗಿ 10 ಮಾರ್ಕ್ಸಿಗೆ 10.10 ಕಲಮು ವಿವರಣೆ ಕೊಟ್ಟರೆ ಸಾಕು ಅಂತ ಅವ್ರು ಹೇಳಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗಾಗಿ ಆಯೋಗವನ್ನು ರಚಿಸಲು ಕೇಂದ್ರ ಸರ್ಕಾರಕ್ಕೆ ವಿಶೇಷ ಅಧಿಕಾರ. ಸೊ ಇದಿಷ್ಟು ಕೂಡ ನಿಮಗೆ ಪರಿಶಿಷ್ಟ ಪಂಗಡವನ್ನು ಕಲ್ಯಾಣಗೊಳಿಸಲು ಅಥವಾ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ 10 ಸಾಂವಿಧಾನಿಕ ಕಾರ್ಯಕ್ರಮಗಳು. ಮುಂದಿನ ಒಂದು ಬಹುಮುಖ್ಯ ಪ್ರಶ್ನೆ, ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ರವರ ಪಾತ್ರವನ್ನು ವಿಶ್ಲೇಷಿಸಿ. ತುಂಬ ಸಲ ಕೇಳಿದ್ದಾರೆ, ಹಾಗಾಗಿ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾರತದ ಪಿತಾಮಹರೆನಿಸಿದ ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದೊಂದಿಗೆ ಅಸ್ಪೃಶ್ಯತಾ ನಿವಾರಣಾ ಚಳುವಳಿಯನ್ನು ಕೈಗೊಂಡರು. ಇವರು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು. ಹರಿಜನರೊಂದಿಗೆ ವಾಸಿಸಿ ಗಾಂಧೀಜಿ ಅವರ ಕಷ್ಟ ಸುಖಗಳನ್ನು ಅರಿತು ಹರಿಜನ ಯಂಗ್ ಇಂಡಿಯಾ ಪತ್ರಿಕೆಗಳಲ್ಲಿ ಹರಿಜನರ ಸ್ಥಿತಿಗತಿಗಳನ್ನು ಕುರಿತು ಲೇಖನಗಳನ್ನು ಬರೆದು ಜಾಗೃತಿ ಮೂಡಿಸಿದರು. ಪ್ರಾರ್ಥನೆ, ಪೂಜೆಗಳಲ್ಲಿ ಹರಿಜನರು ಭಾಗವಹಿಸುವ ಅವಕಾಶ ನೀಡಿದರು. ತಾವೇ ಸ್ವತಃ ಶೌಚಾಲಯಗಳನ್ನು ಸ್ವಚ್ಛಗೊಳಿಸುತ್ತಿದ್ದರು. ಅಸ್ಪೃಶ್ಯತೆ ನಿವಾರಣೆಗಾಗಿ ಅಂಬೇಡ್ಕರ್ ಜೊತೆಗೆ ಪೂನಾ ಒಪ್ಪಂದ ಮಾಡಿಕೊಂಡರು. 1931ರ ನಂತರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸ್ಪೃಶ್ಯತೆಯ ಸಮಸ್ಯೆಯನ್ನು ಪರಿಹರಿಸಲು ಸಮಿತಿಯೊಂದನ್ನು ರಚಿಸಿತು. ಹರಿಜನ ಸೇವಕ ಸಂಘ ಎಂಬ ಸಂಘವನ್ನು ಸ್ಥಾಪಿಸಿತು. ಈ ಸಂಘವು ಹರಿಜನ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವು ಮತ್ತು ವಿದ್ಯಾರ್ಥಿ ವೇತನ ನೀಡಲಾರಂಭಿಸಿತು. ಹರಿಜನರ ಹೆಣ್ಣು ಮಕ್ಕಳಿಗಾಗಿ ದೆಹಲಿಯಲ್ಲಿ ಕಸ್ತೂರ್ಬಾ ಬಾಲಿಕಾ ಆಶ್ರಮ ಮತ್ತು ಸಬರಮತಿಯಲ್ಲಿ ಹರಿಜನ ಬಾಲಿಕಾ ವಿದ್ಯಾಲಯಗಳನ್ನು ಪ್ರಾರಂಭಿಸಲಾಯಿತು. ಹರಿಜನ ಸೇವಕ ಸಂಘವು ದೇಶದಾದ್ಯಂತ ಶಾಖೆಗಳನ್ನು ಹೊಂದಿದೆ. 120 ವಸತಿ ಶಾಲೆಗಳನ್ನು ನಿರ್ವಹಿಸುತ್ತಿದೆ. ಸೊ ಅಂಬೇಡ್ಕರ್ ಅವರ ಒಂದು ಪಾತ್ರ ಏನು ಅಂತ ಹೇಳಿದ್ರೆ, ಅಂಬೇಡ್ಕರ್ ರವರು ಸ್ವತಃ ದಲಿತರಾಗಿದ್ದ, ಬಾಬಾ ಸಾಹೇಬ್ ಎಂದು ಹೆಸರಾಗಿದ್ದ ಡಾಕ್ಟರ್ BR ಅಂಬೇಡ್ಕರ್ ರವರು ಅಸ್ಪೃಶ್ಯರ ಕಲ್ಯಾಣಕ್ಕಾಗಿ ಹೋರಾಡಿದರು. ಸಂವಿಧಾನ ಶಿಲ್ಪಿಯಾಗಿದ್ದ ಅವರು ಅಸ್ಪೃಶ್ಯರ ಕಲ್ಯಾಣಕ್ಕಾಗಿ ಸಂವಿಧಾನದಲ್ಲಿ ಕಾನೂನುಗಳನ್ನು ರಚಿಸಿದರು. ಅವರಲ್ಲಿ ಸ್ವಘನತೆ, ಸ್ವಗೌರವ ಮತ್ತು ಆತ್ಮವಿಶ್ವಾಸಗಳನ್ನು ಮೂಡಿಸಲು ಬಹಿಷ್ಕೃತ ಹಿತಕಾರಿಣಿ ಸಭಾ ಎಂಬ ಸಂಘಟನೆಯನ್ನು ರಚಿಸಿದರು. ಸ್ವಗೌರವ ಆಂದೋಲನವನ್ನು ಆರಂಭಿಸಿದರು. ಅಸ್ಪೃಶ್ಯರು ಸ್ವಸುಧಾರಣೆ, ಸ್ವಾವಲಂಬನೆ, ಸ್ವಗೌರವ, ಆತ್ಮವಿಶ್ವಾಸ ಮತ್ತು ಸ್ವಪ್ರಗತಿ ಎಂಬ 5 ತತ್ವಗಳನ್ನು ಪಾಲಿಸಬೇಕೆಂದರು. ಇವರು ಮೂಕನಾಯಕ ಎಂಬ ಪತ್ರಿಕೆಯನ್ನು ಆರಂಭಿಸಿದರು. ಎಲ್ಲ ಶೋಷಿತ ವರ್ಗಗಳನ್ನು ನಾಗಪುರದಲ್ಲಿ 1942ರಲ್ಲಿ ನಡೆದ ಅಖಿಲ ಭಾರತ ಶೋಷಿತ ವರ್ಗಗಳ ಸಮ್ಮೇಳನದಡಿಯಲ್ಲಿ ಒಗ್ಗೂಡಿಸಿದರು. ಶಿಕ್ಷಣ, ಹೋರಾಟ ಮತ್ತು ಸಂಘಟನೆ ಎಂಬ 3 ತತ್ವಗಳ ಅಡಿಯಲ್ಲಿ ದಲಿತ ಆಂದೋಲನವನ್ನು ನಡೆಸಿದರು. ಹೀಗೆ ಅವರು ದಲಿತರ ಏಳಿಗೆಗೆ ಶ್ರಮಿಸಿದರು ಅಂತ ಬರಿಬೇಕು. ಇದಿಷ್ಟು ಕೂಡ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ. ಸೊ ಇಲ್ಲಿಗೆ ನೋಡಿ, ಟೋಟಲ್ ಆಗಿ
10 ಅಂಕದ ಬಹುಮುಖ್ಯ ಪ್ರಶ್ನೆ ಅಂತ ನಾನು 14 ಪ್ರಶ್ನೆಗಳನ್ನು ಕೊಟ್ಟಿದ್ದೆ. ಈ 14 ಪ್ರಶ್ನೆಗಳಿಗೆ ಒಂದೇ ವಿಡಿಯೋದಲ್ಲಿ ಉತ್ತರವನ್ನು ಹೇಳಿದರೆ ವಿಡಿಯೋ ಲೆಂತಿ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ಹೇಳ್ತಾ ಇದ್ದೀನಿ, ಕಾರಣ ವಿಡಿಯೋ ಲೆಂತಿ ಆದರೂ ಕೂಡ ಅದು ನಿಮಗೆ ಉಪಯೋಗವಾಗಿರಬೇಕು. ಆ ಕಾರಣಕ್ಕಾಗಿ ಇಲ್ಲಿ ಇವಾಗ 14 ಪ್ರಶ್ನೆಗಳಲ್ಲಿ ಇಲ್ಲಿ ಮಾರ್ಕ್ ಮಾಡಿರೋ ಹಾಗೆ ಟೋಟಲ್ ಆಗಿ 4, 5, 6, 7 ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಇನ್ನೊಂದು ವಿಡಿಯೋದಲ್ಲಿ ಈ ಉಳಿದ 7 ಪ್ರಶ್ನೆಗಳಿಗೆ ಉತ್ತರಗಳನ್ನ ಯಾವ ರೀತಿಯಾಗಿ ಬರೀಬೇಕು ಅಂತ ಹೇಳ್ತೀನಿ. ಆ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಷನ್ ಬರಬೇಕು ಅಂದರೆ ಜಸ್ಟ್ ಸಿಂಪಲ್ ನಮ್ಮ ಚಾನಲ್ ಪಲ್ಲವಿ ಟ್ಯುಟೋರಿಯಲ್ಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ಈ 7 ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿ, ಆನಂತರ 5 ಅಂಕದ ಬಹುಮುಖ್ಯ ಪ್ರಶ್ನೆಗಳು, 2 ಅಂಕಕ್ಕೆ ನೀವು ಯಾವುದು ಓದ್ಕೊಳ್ಬೇಕು, 1 ಅಂಕದ ಬಹು ಆಯ್ಕೆ, ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ನಾನು ಹೇಳ್ಕೊಡ್ತೀನಿ. ಸಾಕಷ್ಟು ಸಮಯಾವಕಾಶ ಇದೆ, ಟೈಮ್ ವೇಸ್ಟ್ ಮಾಡದೆ ಚೆನ್ನಾಗಿ ಓದ್ಕೊಳ್ಳಿ. ಕೊನೆ ಎಕ್ಸಾಮ್ ಆದರೂ ಕೂಡ ಚೆನ್ನಾಗಿ ಬರೀರಿ, ಒಳ್ಳೆ ಸ್ಕೋರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.